ಹುಬ್ಬಳ್ಳಿಯಲ್ಲಿ ಬೆಳಂಬೆಳಗ್ಗೆಯೇ ಪೊಲೀಸರಿಂದ ಒಂದು ಗನ್ ಫೈರ್ ಆಗಿದೆ. ಗನ್ ಸದ್ದು ಕೇಳಿಸಿಕೊಂಡಿದೆ. 3 ದಿನಗಳ ಹಿಂದೆ ಏನಾಗಿತ್ತು ಅದು ನಡೆದಂತಹ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಮುಖ ಆರೋಪಿಗಳನ್ನು ಬಂಧಿಸಿರ್ತಾರೆ ಪೊಲೀಸರು. ಅವರ ಒಂದು ಕಾಲಿಗೆ ಪೊಲೀಸರು ಗುಂಡೇಟನ್ನು ಹೊಡೆದಿದ್ದಾರೆ. ಯಾಕಂದ್ರೆ ಇವರು ತಪ್ಪಿಸಿಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಎನ್ನುವಂತಹ ಒಂದು ಆರೋಪದ ಮೇಲೆ 3 ದಿನಗಳ ಹಿಂದೆ ಏನು ಒಂದು ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಬಳಿ ಬ್ಯಾಳಿ ಪಾಟ್ಲ ಎನ್ನುವಂಥ ಬಳಿಯಿಂದ ಅಲ್ಲಿ ಹಳೆ ದ್ವೇಷದ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಕಾ ಅದಂಬಾಯಿ ಎನ್ನುವಂಥವರನ್ನ ಸೆಟಲ್ಮೆಂಟ್ಗಾಗಿ ಒಂದು ಗ್ಯಾಂಗ್ ಕರೆಸಿತ್ತು. ಗ್ಯಾಂಗ್ ಏನು ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಡಿಗೇರಿ ಪೊಲೀಸರು ಈಗಾಗಲೇ 3 ಆರೋಪಿಗಳನ್ನು ಬಂಧಿಸಿದ್ರು. ಬಂಧಿತ ಆರೋಪಿಗಳನ್ನು ಉಳಿದ ಆರೋಪಿಗಳನ್ನು ತೋರಿಸಲು ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ಮುಖ್ಯ ಆರೋಪಿಗಳಾದಂತಹ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಈ ಇಬ್ಬರು ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿ ಕಲ್ಲನ್ನು ತೂರಾಡಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ SR ನಾಯ್ಕ ಅವರೇನಿದ್ದಾರೆ ಮತ್ತು ಅವರ ಒಂದು ತಂಡ ಈ ಒಂದು ಇಬ್ಬರ ಪ್ರಮುಖ ಆರೋಪಿಗಳ ಕಾಲಿಗೆ ಗುಂಡೇಟನ್ನು ಆರಿಸಿದೆ. ಗುಂಡೇಟಿನಿಂದ ಆರೋಪಿಗಳು ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಆರೋಪಿಗಳ ಒಂದು ಏನಿದು ಕಲ್ಲು ತೂರಾಟ ಏನಿದೆ ಅದರಿಂದ ಪೊಲೀಸರಿಗೂ ಕೂಡ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನೆಯ ಒಂದು ಮಾಹಿತಿಯನ್ನು ತಿಳಿಸಿದಂತಹ ಕೂಡಲೇ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಏನಿದ್ದಾರೆ ಕಿಮ್ಸ್ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿದ್ದಾರೆ. ಗಾಯಗೊಂಡಂತಹ ಒಂದು ಪೊಲೀಸರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಘಟನೆಯ ಕುರಿತು ಪರಿಶೀಲನೆ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಲಕ್ಷಾಂತರ ಜನ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಇಲ್ಲಿ ವ್ಯಾಪಾರ ವಹಿವಾಟು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅವ್ರು ಯಾರಿಗೂ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುರಕ್ಷತೆಯ ಕೊರತೆ ಇದೆ ಅಂತ ಭಾವನೆ ಬರಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳ ದಿಟ್ಟವಾಗಿ ಕ್ರಮ ತಗೊಳುತ್ತೆ. ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೆ. ಈಗಾಗಲೇ ಕೈಗೊಂಡಿದ್ದೀವಿ. ನಮ್ಮಲ್ಲಿ 4 ಗುಂಡಾ ಆ್ಯಕ್ಟ್ ಮಾಡಿದ್ದೀವಿ. ನಮ್ಮ ಕ್ರಮವನ್ನು ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅವರು ಅಪೋಲ್ಡ್ ಕೂಡ ಮಾಡಿದ್ದಾರೆ. ಸುಮಾರು 107 ಜನರನ್ನು ನಾವು ಗಡೀಪಾರು ಮಾಡಿದ್ದೀವಿ. ಇದರ ಜೊತೆಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮಗಳನ್ನು ತಗೊಳೋದ್ರ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನು ಹೆಚ್ಚು ಸುರಕ್ಷಿತವಾಗಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಾನು ಎಲ್ಲ ಸಾರ್ವಜನಿಕರಿಗೂ ಮತ್ತು ಪೋಷಕರಿಗೂ ಮುಖ್ಯವಾಗಿ ಮನವಿ ಮಾಡುವಂಥದ್ದು, ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರ ಜೊತೆ ಸಹವಾಸ ಇದೆ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ತಾವುಗಳು ಖುದ್ದಾಗಿ ಪ್ಲಸ್ ತಮ್ಮ ಕಮ್ಯುನಿಟಿ ಲೀಡರ್ಸ್ ಏನಿದ್ದಾರೆ ಅಥವಾ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಅವ್ರಗಳ ಕಡೆಯಿಂದ ತಿಳುವಳಿಕೆ ಹೇಳಿಸೋದ್ರ ಮುಖಾಂತರ ಕ್ರೈಮ್ ಸೇರಿದಂತೆ ಬೇರೆ ಬೇರೆ ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಸರಿ ಮಾರ್ಗದಲ್ಲಿ ಹೋಗಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನಾವು ಸುಮಾರು 500ಕ್ಕೂ ಹೆಚ್ಚು ಜನ ಯಾರು ರೌಡಿ ಶೀಟರ್ಸ್ ಇದ್ದರೂ ಅವ್ರದ್ದು ರೌಡಿ ಶೀಟನ್ನು ಮುಕ್ತಾಯ ಮಾಡಿದ್ದೀವಿ. ಹಳೆಯ ರೌಡಿ ಶೀಟರ್ಗಳಿರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಚಟುವಟಿಕೆ ಇಲ್ದಿರೋವಂಥವ್ರು, ಭಾಳ ಹಿಂದಿನ ವರ್ಷಗಳಲ್ಲಿ ರೌಡಿ ಶೀಟ್ ಓಪನ್ ಆಗಿದ್ದಂಥವ್ರು, ವಯಸ್ಸಾಗಿರೋವಂಥವ್ರು, ಇಂಥವ್ರನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ. ಸುಮಾರು 500ಕ್ಕೂ ಹೆಚ್ಚು ರೌಡಿ ಶೀಟ್ನ ಕ್ಲೋಸ್ ಮಾಡಿದ್ವಿ. ಉದ್ದೇಶ ಏನಂದರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅಂತಂದು. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾರು ಮುಖ್ಯವಾಹಿನಿಗೆ ಬಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಮತ್ತು ರೌಡಿ ಶೀಟ್ಗಳು ಮುಕ್ತಾಯ ಮಾಡುವಂಥದ್ದು, ಅದ್ರ ಬಗ್ಗೆ ನಾವು ನಮ್ಮ ಇಲಾಖೆ ಮುಕ್ತವಾಗಿದೆ. ಅದರ ಜೊತೆಗೆ ಯಾರು ಇದೇ ರೀತಿ ಚಟುವಟಿಕೆಗಳು ಮುಂದುವರಿತಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲು ಡಿಸೈಡ್ ಮಾಡಬೇಕಾಗುತ್ತೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆರೋಪಿ ಒಬ್ಬ ಹೇಳಿದ ಧಾರವಾಡ ಜಿಲ್ಲೆಯಲ್ಲಿ ಒಂದೇ ದಿನ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಅಸುನೀಗಿದ್ದಾರೆ ಅಥವಾ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧಾರವಾಡ ಜಿಲ್ಲಾ ಪೊಲೀಸರು ಇದಕ್ಕೆ ಕಂಬನಿಯನ್ನು ಕೂಡ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆಯ ಒಂದು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ASI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಒಂದು ಚಂದ್ರಕಾಂತ ಹುಟ್ಟಗೆ ಏನಿದೆ ಎನ್ನುವವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ಧಾರವಾಡ ಸಂಚಾರ ಠಾಣೆಯ ಒಂದು ಹೆಡ್ ಕಾನ್ಸ್ಟೇಬಲ್ ಆದಂತಹ NB ಭಜಂತ್ರಿ ಅವರು ಕೂಡ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಕೂಡ ಒಂದೇ ದಿನ ಸಾವನ್ನಪ್ಪಿರುವಂತಹ ಒಂದು ಪೊಲೀಸ್ ಸಿಬ್ಬಂದಿಗಳಾಗಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಜಿಲ್ಲಾ ಪೊಲೀಸರು ಹಾಗೂ ಧಾರವಾಡ ನಗರ ಪೊಲೀಸರು ಕಂಬನಿಯನ್ನು ಮಿಡಿದಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.